ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಸಂಗೀತ ಬ್ಲಾಗಿಂಗ್ ಕನ್ನಡ ಆ್ಯಂಡ್ ರೆಸಿಪೀಸ್. ಇವತ್ತಿನ ವಿಡಿಯೋ ನನ್ನ ಹೋಮ್ ಟೂರ್, ನಮ್ಮ ಮನೆ ಹೋಮ್ ಟೂರ್. ತುಂಬ ರಿಕ್ವೆಸ್ಟ್ ಬರ್ತಾಯಿತ್ತು, ನಿಮ್ಮದು ಅಕ್ಕ ಹೋಮ್ ಟೂರ್ ತೋರಿಸಿ, ರೆಂಟ್ ಎಷ್ಟು, 1 BHK 2 BHK ಅಂತ ತುಂಬ ಕಮೆಂಟ್ ಬರ್ತಾಯಿತ್ತು. ಫೈನಲಿ ಇವತ್ತು ಆ ವಿಡಿಯೋಸ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಬನ್ನಿ ಹೋಮ್ ಟೂರ್ ಸ್ಟಾರ್ಟ್ ಮಾಡೋಣ. ನಮ್ಮದು 1 BHK ಮನೆ. ನನ್ನ ಇನ್ಸ್ಟಾಗ್ರಾಮಲ್ಲೂ ನಿಮ್ಮದು 1 BHK 2 BHK ಮತ್ತು ನಿಮ್ಮದು ರೆಂಟ್ ಎಷ್ಟು ಅಂತ ತುಂಬ ಕಮೆಂಟ್ ಬರ್ತಾಯಿತ್ತು, ರೆಂಟಾ ಲೀಸಾ ಅಂತ. ನಮ್ಮದು 1 BHK ಪುಟ್ಟು ಮನೆ. ಅಂದರೆ ಒಂದು ಸಂಸಾರಕ್ಕೆ ಎಷ್ಟು ಬೇಕೋ ಅಷ್ಟಾಗುತ್ತೆ. ಅಂದರೆ ಅತಿ ಚಿಕ್ಕದು ಅಲ್ಲ, ಅತಿ ದೊಡ್ಡದು ಅಲ್ಲ. ಮಾಮೂಲಿ ಬೆಂಗಳೂರಲ್ಲಿ 1 BHK ಮನೆ ಯಾವ ಥರ ಇರುತ್ತೋ ಅಷ್ಟೇ, ಅದೇ ಥರ ಇರೋದು. ಈ ವಿಡಿಯೋಸ್ ಏನು ಮಾಡೋದು ಬೇಡ ಅಂತ ಇದ್ದೆ, ತುಂಬ ರಿಕ್ವೆಸ್ಟ್ ಬರ್ತಾಯಿತ್ತು. ಅದರಿಂದ ಫೈನಲಿ ಮಾಡಿ ತೋರಿಸೋಣ ಅಂದ್ಬಿಟ್ಟು ಬಂದಿದ್ದೀನಿ. ಫಸ್ಟ್ ಎಂಟ್ರೆನ್ಸಲ್ಲೇ ಲೆಫ್ಟ್ ಸೈಡ್ ಒಂದು ಕಿಟಕಿ ಮಾಡಿದ್ದಾರೆ, ನೋಡ್ಬೋದು. ಮತ್ತು ರೈಟ್ ಸೈಡ್ ಈ ಕಡೆ ಒಂದು ಕಿಟಕಿ ಮಾಡಿದ್ದಾರೆ. ಗಾಳಿ ಬೆಳಕು ಮಾತ್ರ ನಮ್ಮ ಮನೆ ತುಂಬ ಚೆನ್ನಾಗಿದೆ. ಗಾಳಿ ಬೆಳಕಿಗೆ ಏನೂ ತೊಂದರೆ ಇಲ್ಲ. ಒಂದು ದಿವಾನ ಹಾಕ್ಕೊಂಡಿದ್ದೀನಿ, ನೋಡ್ಬೋದು. ಕರೆಕ್ಟಾಗಿ ದಿವಾನಾಗೆ ಸೆಟ್ ಆಗುತ್ತೆ. ಇಲ್ಲಿ ಈ ಸೈಡ್ ಹಾಕ್ಕೊಂಡಿದ್ದೆ, ಯಾಕೋ ಅಡ್ಜಸ್ಟ್ ಆಗಿಲ್ಲ ಅಂದ್ಬಿಟ್ಟು ಈ ಸೈಡ್ ಶಿಫ್ಟ್ ಮಾಡಿದ್ದೀನಿ. ದಿವಾನ ಕರೆಕ್ಟಾಗಿ ಸೂಟ್ ಆಗುತ್ತೆ. ದಿವಾನದ ಪಕ್ಕ ಒಂದು ಟಾಪ್ ಲೋಡ್ ವಾಲ್ಪೂಲ್ದು ವಾಷಿಂಗ್ ಮಿಷಿನ್ ಇಟ್ಕೊಂಡಿದ್ದೀನಿ. ಇದು ವಾಶ್ರೂಮು, ಮಾಮೂಲಿ ವಾಶ್ರೂಮು, ಕಾಮನ್ ಟಾಯ್ಲೆಟ್ ಯಾವ ಥರ ಇರುತ್ತೋ ಅದೇ ಥರ ಇದೆ. ಈ ಕಡೆ ಬಂದರೆ ಲೆಫ್ಟ್ ಸೈಡ್ ಬಂದರೆ ಒಂದು ಟೈಲರಿಂಗ್ ಮಿಷಿನ್ ಇಟ್ಕೊಂಡಿದ್ದೀನಿ, ಲೆಗ್ ಮಿಷಿನು. ಇದು ರೂಮಲ್ಲಿ ಇತ್ತು, ರೂಮಲ್ಲಿ ಸ್ವಲ್ಪ ಜಾಗ ಸಾಲಿಲ್ಲ ಅಂದ್ಬಿಟ್ಟು ಇಲ್ಲಿ ಇಟ್ಕೊಂಡಿದ್ದೀನಿ. ಇಲ್ಲಿ ಒಂದು ಟೇಬಲ್ ಇಟ್ಕೊಂಡಿದ್ದೀನಿ, ಯಾಕಪ್ಪ ಅಂದರೆ ನನ್ನ ಹಸ್ಬೆಂಡ್ಗೆ ಊಟ ಮಾಡೋಕ್ಕೆ ಇಲ್ಲಿ ಚೇರ್ ಹಾಕ್ಕೊಂಡ್ರೆ ಎಲ್ಲ ಆರಾಮಾಗಿ ಊಟ ಮಾಡ್ತಾರೆ. ಅದರಿಂದ ಒಂದು ಚಿಕ್ಕದು ಮಾಮೂಲಿ ಟೇಬಲ್ ಇಟ್ಕೊಂಡಿದ್ದೀನಿ. ಈ ಸೈಡ್ ಬಂದರೆ TV ಕ್ಯಾಬಿನೆಟ್. ಇದು ಡೋರು, ಇದು TV ಕ್ಯಾಬಿನೆಟ್ ಆಪೋಸಿಟಲ್ಲೇ ಮಾಡಿದ್ದಾರೆ, ನೋಡ್ಬೋದು. TV ಕ್ಯಾಬಿನೆಟ್ ಸಿಂಪಲಾಗಿ ಡೆಕೋರೇಟ್ ಮಾಡ್ಕೊಂಡಿದ್ದೀನಿ. ನಾನೇನು ಜಾಸ್ತಿ ನಮ್ಮ ಮನೇಲಿ ಏನು ಐಟಮ್ಸ್ ಇದೆಯೋ ಅದರಲ್ಲಿ ಸಿಂಪಲಾಗಿ ಡೆಕೋರೇಟ್ ಮಾಡ್ಕೊಂಡಿದ್ದೀನಿ. ನನ್ನ ಮಗನ ಆಟ ಸಾಮಾನು ಓಂ ಶಕ್ತಿ ಗೋದಕ್ಕೆ ತಂದಿದ್ದು. ಅರ್ಧ ಹಾಳು ಮಾಡಿದ್ದಾನೆ, ಇನ್ನು ಅರ್ಧ ಚೆನ್ನಾಗಿತ್ತು ಅಂದ್ಬಿಟ್ಟು ಅಲ್ಲಿ ಇಟ್ಟಿದ್ದೀನಿ. ಅದು ನನ್ನ ಮಗಳು ಫೋಟೋ, ಕೃಷ್ಣನ ಫೋಟೋ. 1 ವರ್ಷದ ಮಗುಲಿ ಕೃಷ್ಣನ ಫೋಟೋ ತೆಗೆಸಿದ್ದು. ಅಲ್ಲಿ ಇಟ್ಟೋದ್ರಿಂದ ತುಂಬ ಹೈಲೈಟಾಗಿ ಕಾಣಿಸ್ತಾ ಇತ್ತು, ಚೆನ್ನಾಗಿ ಕಾಣಿಸ್ತಾ ಇತ್ತು. ಅದರಿಂದ ಅಲ್ಲಿ ಇಟ್ಕೊಂಡಿದ್ದೀನಿ. ಪಕ್ಕಕ್ಕೆ ಬಂದರೆ ರಾಧಾಕೃಷ್ಣ ಫೋಟೋ. ಇದು ನನ್ನ ಹಸ್ಬೆಂಡ್ ತಂದಿದ್ದು, ಅದು ಅಲ್ಲಿ ಇಟ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಪಕ್ಕದಲ್ಲಿ ಕುದುರೆ ಫೋಟೋ, ಮನೆ ಡೋರ್ ಆಪೋಸಿಟ್ಟು ಕುದುರೆ ಫೋಟೋ ಇಡಬೇಕು ಅಂತಾರೆ. ಅದರಿಂದ ಅದು ನನ್ನ ಹಸ್ಬೆಂಡೇ ತಂದಿದ್ದು, ಅದು ಅಲ್ಲಿ ಇಟ್ಟಿದ್ದೀನಿ. ಇದು ತಿರುಪತಿ ಹೋದಾಗ ಯಾರೋ ಗಿಫ್ಟ್ ಮಾಡಿದ್ದು, ಅದೊಂದು ಅಲ್ಲಿ ಇಟ್ಕೊಂಡಿದ್ದೀನಿ. ಈ ಕಡೆ ಬಂದರೆ ನನ್ನ ಹಸ್ಬೆಂಡ್ ಫೋಟೋ ಮತ್ತು ನನ್ನ ಮಗನ ಗೊಂಬೆ, ಒಂದು ಚಿಕ್ಕದು. ಇಷ್ಟು ಸಿಂಪಲಾಗಿ ನಾನು ಡೆಕೋರೇಟ್ ಮಾಡ್ಕೊಂಡಿದ್ದೀನಿ. TV ನಮ್ಮದು ಸೋನಿ, ನಾವು ಮದುವೆ ಆದಾಗ ತೊಗೊಂಡಿದ್ದು 32 ಇಂಚಸ್ಸು. ತುಂಬ ಓಲ್ಡ್ ಮಾಡಲು, ಆದರೂ ತುಂಬ ಚೆನ್ನಾಗಿದೆ ಅಂದ್ಬಿಟ್ಟು ಇದನ್ನೇ ಯೂಸ್ ಮಾಡ್ತಾ ಇದ್ದೀವಿ, ಇದನ್ನೇ ಇಟ್ಕೊಂಡಿದ್ದೀನಿ. ಇಲ್ಲಿ ಬಂದರೆ ಒಂದು ಗ್ರೋಸಸ್ ಮ್ಯಾಟ್ ಹಾಕ್ಕೊಂಡಿದ್ದೀನಿ. ನಾನು ಫೋನ್ ಚಾರ್ಜರ್ಸ್ ಹಾಕೋಕ್ಕೆ ಇಲ್ಲೇ ಸೆಟಪ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಫೋನ್ ಚಾರ್ಜ್ ಆಗೋಕ್ಕೆ ಮತ್ತು ಬ್ಲೂಟೂತು ಇಲ್ಲೇ ಏನೇ ಇದ್ರೂ ಇಲ್ಲೇ ಚಾರ್ಜ್ ಹಾಕೊತೀವಿ TV ಕ್ಯಾಬಿನೆಟ್ ಹತ್ರ, ಯಾಕಂದರೆ ಪಾಯಿಂಟ್ ಇಲ್ಲೇ ಮಾಡಿದ್ದಾರೆ. ಇಲ್ಲೊಂದು ನನ್ನ ಟ್ರೈಪೋಡ್ ಇಟ್ಕೊಂಡಿದ್ದೀನಿ. ಟ್ರೈಪೋಡ್ ಯಾವಾಗಲೂ ಇಲ್ಲೇ ಇಟ್ಕೊಳ್ಳೋದು ನಾನು. ಒಂದು ಚಿಕ್ಕದು ಟ್ರೈಪೋಡ್ ಇಟ್ಕೊಂಡಿದ್ದೀನಿ ವಿಡಿಯೋ ಮಾಡೋಕ್ಕೆ. ಮತ್ತು ಒಂದು ಬ್ಲೂಟೂತ್ ಬಾಕ್ಸ್ ಇಟ್ಕೊಂಡಿದ್ದೀನಿ. ಈ ಕಡೆ ಬಂದರೆ ಫ್ರೂಟ್ಸ್ ಇಟ್ಕೊಂಡಿದ್ದೀನಿ. ಒಂದು ಜಗ್ಗಲ್ಲಿ ನೀರು ಇಟ್ಕೊಂಡಿದ್ದೀನಿ, ಒಂದು ಬಾಟಲಲ್ಲಿ ನೀರು ಇಟ್ಕೊಂಡಿದ್ದೀನಿ. ಇದು ನನಗೆ, ಇದು ನನ್ನ ಹಸ್ಬೆಂಡ್ಗೆ. ನನ್ನ ಹಸ್ಬೆಂಡ್ಗೆ ನೀರು ಯಾವಾಗಲೂ ಇರಲೇಬೇಕು, ಅದರಿಂದ ಯಾವಾಗಲೂ ಸ್ಟೋರ್ ಮಾಡಿ ಒಂದು ಜಗ್ಗಲ್ಲಿ ನೀರು ಇಟ್ಕೊತೀನಿ. ಈ ಕಡೆ ಬಂದರೆ ಕಿಚನ್ನು. ಫಸ್ಟು ದೇವ್ರ ಮನೆ ತೋರಿಸ್ಬಿಟ್ಟು ಅದಾದಮೇಲೆ ಕಿಚನ್ ತೋರಿಸ್ತೀನಿ. ಅಂದರೆ ಈ ಮನೆ ತುಂಬ ಅಂದರೆ ತುಂಬ ಕರೆಕ್ಟಾಗಿ ವಾಸ್ತು ಪ್ರಕಾರ ಮಾಡಿದ್ದಾರೆ, ಅಲ್ವೇನಕ್ಕ? ಮಾತಾಡು, ಪರವಾಗಿಲ್ಲ. ಹೌದು. ನಿಜವಾಗ್ಲೂ 1 BHK ಎಷ್ಟು ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಅಂದರೆ, ಈ ಬಿಲ್ಡಿಂಗಲ್ಲಿ ಈ ಮನೆ ಅಂತ ಅಲ್ಲ, ಎಲ್ಲ ಮನೆಯೂ ಇಷ್ಟೇ ಕ್ಲೀನಾಗಿ ಮಾಡಿದ್ದಾರೆ. ತುಂಬ ಅಂದರೆ ತುಂಬ ಹೈಲೈಟಾಗಿ ಲುಕ್ಕಾಗಿ ಮಾಡಿದ್ದಾರೆ ಮನೇನ ಇಲ್ಲಿ. ಅಂದರೆ ಇದು ವಾಸ್ತು ಇದೆ ಪಕ್ಕ 100% 1 BHK ಯಾವ ಥರ ವಾಸ್ತು ಬರಬೇಕು ಅದೇ ಥರ ಇದೆ. ಬರ್ತಿದ್ದಂಗೆ ಲೆಫ್ಟ್ ಸೈಡು, ಇಲ್ಲಾಂದರೆ ಆಪೋಸಿಟ್ ಅಡುಗೆ ಮನೆ ಮಾಡಬೇಕು ಅಂತಾರೆ. ಆಪೋಸಿಟ್ ಅಡುಗೆ ಮನೆ ಇದೆ. ರೈಟ್ ಸೈಡು ವಾಶ್ರೂಮ್ ಇದೆ. ಇದು ಏನಂತಾರಪ್ಪ, ಇದು ಒಟ್ಲಲ್ಲಿ ನಮಗೆ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಬರಲ್ಲ. ನಮ್ಮ ಮನೆಗೆ ಬಂದವರೆಲ್ಲ ಹೇಳ್ತಾರೆ ಪಕ್ಕ ವಾಸ್ತು ಇದೆ ಮನೆ ಅಂತ, ಅಷ್ಟು ನೀಟಾಗಿ ಮಾಡಿದ್ದಾರೆ. ಇವೆಲ್ಲ ದೇವ್ರ ಮನೆ ತೋರಿಸ್ತೀನಿ. ದೇವ್ರ ಮನೆಯೂ ಅಷ್ಟೇ ತುಂಬ ಲುಕ್ಕಾಗಿ ಮಾಡಿದ್ದಾರೆ, ತುಂಬ ದೊಡ್ಡದಾಗಿ ಮಾಡಿದ್ದಾರೆ. ನನ್ನ ರೆಗ್ಯುಲರ್ ವ್ಯೂವರ್ಸ್ಗೆ ನನ್ನ ದೇವ್ರ ಮನೆ ಸೆಟಪ್ ಯಾವ ಥರ ಮಾಡ್ಕೊಂಡಿದ್ದೀನಿ ಅಂತ ಗೊತ್ತಿರುತ್ತೆ. ಆಪೋಸಿಟ್ ಒಂದು ನನ್ನ ಮನೆ ದೇವ್ರದ್ದು ಫೋಟೋಸ್ ಹಾಕ್ಕೊಂಡಿದ್ದೀನಿ, ರಾಯರ್ ಫೋಟೋ ಮತ್ತು ಲಕ್ಷ್ಮೀ, ಗಣೇಶ, ಸರಸ್ವತಿ. ಈ ಫೋಟೋಸ್ ಇರಲೇಬೇಕು ಅಂತಾರೆ ಮನೆಯಲ್ಲಿ, ಏನೇ ಒಂದು ಒಳ್ಳೇದಾಗಬೇಕು ಅಂದ್ರೂ ಈ 3 ದೇವ್ರದ್ದು ಫೋಟೋಸ್ ಇರಬೇಕು ಅಂತಾರೆ. 3 ದೇವ್ರದ್ದು ಫೋಟೋಸ್ ಇಟ್ಕೊಂಡಿದ್ದೀನಿ. ಆ ಟೈಲ್ಸಲ್ಲೇ ವೆಂಕಟರಮಣ ಸ್ವಾಮಿ ಮತ್ತು ಲಕ್ಷ್ಮೀದು ಫೋಟೋಸ್ ಮಾಡಿಸಿದ್ದಾರೆ. ಅವರೇ ಟೈಲ್ಸಲ್ಲೇ ಬಂದಿದೆ. ಮಾಮೂಲಿ ಓಂ ಶಕ್ತಿ ಮತ್ತು ಸಿಗಂದೂರು ಚೌಡೇಶ್ವರಿ, ನಮ್ಮ ರಾಯರು, ಸಾಯಿಬಾಬಾ. ಇಷ್ಟೇ ಸಿಂಪಲಾಗಿ ಪೂಜೆ ಮಾಡ್ಕೊಂಡಿದ್ದೀನಿ. ಇವತ್ತು ಶಿವರಾತ್ರಿ ಅಲ್ವಾ, ಅದರಿಂದ ದೇವ್ರ ಮನೆ ತುಂಬ ಲುಕ್ಕಾಗಿದೆ.
ನೋಡ್ಬೋದು ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ. PUP ಮಾಡಿದ್ದಾರೆ. ಇಷ್ಟು ನಮ್ಮ ದೇವ್ರ ಮನೆ. ಇವಾಗ ಅಡುಗೆ ಮನೆ ತೋರಿಸ್ತೀನಿ ಬನ್ನಿ. ಬರ್ತಿದ್ದಂಗೆ ರೈಟ್ ಸೈಡ್ ಒಂದು ವಾಟರ್ ಫಿಲ್ಟರ್ ಫಿಟ್ ಮಾಡಿಸ್ಕೊಂಡಿದ್ದೀನಿ. ಇದು ಮೀಶೋದಲ್ಲಿ ತರಿಸಿರೋದು ವಾಲ್ವುಡ್. ಇದನ್ನ ನಾನು 3 ಸಿಂಪಲ್ ಆಗಿ ಡೆಕೋರೇಟ್ ಮಾಡ್ಕೊಂಡಿದ್ದೀನಿ. ಈ ಕಡೆ ಬರ್ತಿದ್ದಂಗೆ ಒಂದು ರ್ಯಾಕ್ ಹಾಕ್ಕೊಂಡಿದ್ದೀನಿ. ಯಾಕಪ್ಪ ಅಂದರೆ ಪಾತ್ರೆ ತೊಳೆಯೋ ಐಟಮ್ಸು, ಸೋಪು, ಸಬೀನಾ, ಹ್ಯಾಂಡ್ ವಾಶು ಏನೇ ಇದ್ರೂ, ಪಿತಾಂಬರಿ ಇಲ್ಲಿ ಅರೇಂಜ್ ಮಾಡ್ಕೊಂಡಿದ್ದೀನಿ ಒಂದು ವಾಲ್ ಹಾಕ್ಕೊಂಡು. ಈ ಕಡೆ ಬಂತಿದ್ದಂಗೆ ವಾರ್ಡ್ರೋಬ್, ಮಾಮೂಲಿ ಕಿಟಕಿ ಒಂದು ಬಂದಿದೆ ಆಪೋಸಿಟ್. ಅಡುಗೆ ತುಂಬ ಚೆನ್ನಾಗಿ ಗಾಳಿ ಬೆಳಕು ಬರುತ್ತೆ ಮಾತ್ರ, ಆಗಲೇ ಹೇಳ್ದಂಗೆ. ಇದು ಕೌಂಟರ್ ಟಾಪು. ಅಡುಗೆ ಮನೆಯೂ ಅಷ್ಟೇ ತುಂಬ ಸಿಂಪಲ್ಲಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದು ಕೌಂಟರ್ ಟಾಪು. ಪಾತ್ರೆ ತೊಳೆದ್ರೆ ಹಾಕೊಳ್ಳೋಕ್ಕೆ ಒಂದು ರ್ಯಾಕ್ ಇಟ್ಕೊಂಡಿದ್ದೀನಿ. ಇವಾಗ ಕೌಂಟರ್ ಟಾಪಲ್ಲಿ ಅಡುಗೆ ಮಾಡಿದ್ದ ಏನೇ ಇದ್ರೂ ಇಲ್ಲಿ ಇಟ್ಕೊತೀನಿ. ಆಯಿಲ್ ಬಾಟಲ್ಸ್ ಇಟ್ಕೊಂಡಿದ್ದೀನಿ ಗ್ಲಾಸ್ದು. ಇದು ಮೀಶೋದಲ್ಲೇ ಪರ್ಚೇಸ್ ಮಾಡಿದ್ದು ನಾನು. ಮತ್ತು ಆ ಕಡೆ ಅದ್ರ ಪಕ್ಕ ಸ್ಪೂನ್ಸ್ ಜೋಡಿಸ್ಕೊಂಡಿದ್ದೀನಿ. ಸ್ಪೂನ್ಸ್ಗೆ ಒಂದು ರ್ಯಾಕ್ ತೊಗೊಂಡು ಜೋಡಿಸ್ಕೊಂಡಿದ್ದೀನಿ. ಇನ್ನು ಚಿಕ್ಕ ಪುಟ್ಟದ್ದು ಉಪ್ಪಿನಕಾಯಿ, ಇಂಗು, ರಸಮ್ ಪೌಡರ್ ಏನೇ ಇದ್ರೂ ಇಲ್ಲಿ ಅರೇಂಜ್ ಮಾಡ್ಕೊಂಡಿದ್ದೀನಿ. ಅದ್ರ ಪಕ್ಕ ಬಂದರೆ ಸ್ಟವ್ ಇದೆ. ಈ ಕಡೆ ಒಂದು ಸ್ಟವ್ ಇಟ್ಕೊಂಡಿದ್ದೀನಿ. ತುಂಬ ಜನ ಕಮೆಂಟ್ ಮಾಡಿ ಹೇಳ್ತಾ ಇದ್ದೀರಾ 3 ಬರ್ನಲ್ದು ಸ್ಟವ್ ಇಟ್ಕೋಬಾರ್ದು ಅಂತ. ಖಂಡಿತ ಚೇಂಜ್ ಮಾಡ್ತೀನಿ, ಸ್ವಲ್ಪ ಟೈಮ್ ಬೇಕು. ಇವಾಗ ಒಂದು 3 ಬರ್ನಲ್ದು ಸ್ಟವ್ ಇಟ್ಕೊಂಡಿದ್ದೀನಿ, ಸೂರ್ಯದು. ಇವಾಗ ಅದ್ರ ಪಕ್ಕ ಬಂದರೆ ಪಿಂಗಾಣಿ ಇಟ್ಕೊಂಡಿದ್ದೀನಿ. ಉಪ್ಪು, ಒಂದು ಪುಡಿ ಉಪ್ಪು, ಒಂದು ಕಲ್ಲುಪ್ಪು. ಇದ್ರ ಜೊತೆಗೆ ಒಂದು ಚಾಪಿಂಗ್ ಬೋರ್ಡ್ ಇಟ್ಕೊಂಡಿದ್ದೀನಿ. ಅದ್ರ ಹಿಂದೆಗಡೆ ಒಂದು ಚಾಪಿಂಗ್ ಬೋರ್ಡ್ ಇಟ್ಕೊಂಡಿದ್ದೀನಿ ವುಡ್ದು. ಇದು ಸಾಲ್ಟು ಮತ್ತು ಪೆಪ್ಪರ್ ಪೌಡ್ರದು ಒಂದು ಚಿಕ್ಕದು ಅರೇಂಜ್ ಮಾಡ್ಕೊಂಡಿದ್ದೀನಿ. ಈ ಕಡೆ ಬಂದರೆ ಸ್ಪೈಸಸ್ ಬಾಕ್ಸ್ ಇಟ್ಕೊಂಡಿದ್ದೀನಿ. ಸಾಸಿವೆ, ಜೀರಿಗೆ ಏನಿವನ್ ಯಾವುದಿದೆಯೋ ಅದು ಸ್ಪೈಸಸ್ದು ಬಾಕ್ಸ್ ಇಟ್ಕೊಂಡಿದ್ದೀನಿ. ಮೇಲ್ಗಡೆ ಬಂದರೆ ಒಂದು ಗ್ಲಾಸ್ದು ಜಾರ್ಸ್ ಜೋಡಿಸ್ಕೊಂಡಿದ್ದೀನಿ. ಮಾಮೂಲಿ ಗ್ರೋಸರೀಸ್ ಇಟ್ಕೊಂಡಿದ್ದೀನಿ. ಅದ್ರ ಮೇಲ್ಗಡೆ ಬಂದರೆ ಪ್ಲಾಸ್ಟಿಕ್ದು ಮಾಮೂಲಿ ಸಾಂಬಾರು ಪೌಡರು, ಕಾಳು, ಬೇಳೆ ಏನಿದೆಯೋ ಇದೆಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ. ಅದ್ರ ಮೇಲ್ಗಡೆ ಸ್ಟೀಲ್ಸ್ ಬಾಕ್ಸ್ ಇಟ್ಕೊಂಡಿದ್ದೀನಿ. ಅದರಲ್ಲೂ ಅಷ್ಟೇ ಗ್ರೋಸರೀಸ್ ಇದೆ. ಕಾಳು ಮತ್ತು ಮಾಮೂಲಿ ಒಣಕಾಳು ಏನಿದೆಯೋ ಅದು ಇಟ್ಕೊಂಡಿದ್ದೀನಿ. ಅದ್ರ ಪಕ್ಕ ಜೀನಿ ಪೌಡರ್ ಒಂದು ಇಟ್ಕೊಂಡಿದ್ದೀನಿ. ಒಂದು ಹನಿ ಡಬ್ಬ ಇಟ್ಕೊಂಡಿದ್ದೀನಿ. ಇಷ್ಟೇ. ಅದ್ರ ಪಕ್ಕದಲ್ಲಿ ಅಂದರೆ ಅಡುಗೆ ಮನೆಯಿಂದ ಎಂಟ್ರೆನ್ಸ್ ಆಗ್ತಿದ್ದಂಗೆ ಲೆಫ್ಟ್ ಸೈಡು ಒಂದು ಸ್ಟೀಲ್ದು ಪಾತ್ರೆ ಸ್ಟ್ಯಾಂಡ್ ಫಿಟ್ ಮಾಡಿಸ್ಕೊಂಡಿದ್ದೀನಿ. ಇಲ್ಲೂ ಅಷ್ಟೇ ಗ್ರೋಸರೀಸೇ ಇದೆ. ಚಿಕ್ಕ ಪುಟ್ಟ ಗ್ರೋಸರೀಸ್ ಏನಿದೆ ಅದೆಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ. ಅದ್ರ ಪಕ್ಕ ಬಂದರೆ ಸ್ಟೀಲ್ ಬಾಕ್ಸ್. ನನಗೆ ಮತ್ತು ನನ್ನ ಮಗಳಿಗೆ ಲಂಚ್ ತೊಗೊಂಡೋಗೋಕ್ಕೆ ಬಾಕ್ಸ್ಗಳು ಬೇಕು ಅಂದ್ಬಿಟ್ಟು ಇಷ್ಟು ಸ್ಟೀಲ್ ಬಾಕ್ಸ್ ಇಟ್ಕೊಂಡಿದ್ದೀನಿ. ಅದ್ರ ಕೆಳಗಡೆ ನೋಡ್ಬೋದು ಗ್ಲಾಸಸ್ ಇಟ್ಕೊಂಡಿದ್ದೀನಿ, ಸ್ಟೀಲ್ ಗ್ಲಾಸಸ್ಸು. ಇದು ದೊಡ್ಡದು ಜ್ಯೂಸ್ ಗ್ಲಾಸ್, ನೀರು ಕುಡಿಯೋಕ್ಕೆ ಇದು ಇಟ್ಕೊಂಡಿದ್ದೀನಿ. ಅದ್ರ ಕೆಳಗಡೆ ಕಾಫಿ ಗ್ಲಾಸಸ್ ಏನಿದೆಯೋ ಅದು ಇಟ್ಕೊಂಡಿದ್ದೀನಿ. ಮತ್ತು ಪ್ಲೇಟ್ಸು, ತಟ್ಟೆ ಇಷ್ಟು ಸಿಂಪಲ್ಲಾಗಿ ಅರೇಂಜ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನನ್ನ ಪಾತ್ರೆಗಳು, ಕಡಾಯಿ ಮತ್ತು ತಪ್ಪಲೆ, ಕುಕ್ಕರು ಏನಿದೆಯೋ ಎಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ. ನೋಡ್ಬೋದು ಹಾಟ್ ಬಾಕ್ಸು ಮತ್ತು ಕಡಾಯಿ, ಪಾತ್ರೆಗಳು, ಜಾರು ಏನಿದೆಯೋ ಇಲ್ಲಿ ಇಟ್ಕೊಂಡಿದ್ದೀನಿ. ಈ ಕಬೋರ್ಡಲ್ಲಿ ಸಿಂಪಲ್ 2 ಕಬೋರ್ಡ್ ಇರೋದು ನಮ್ಮ ಅಡುಗೆ ಮನೆಯಲ್ಲಿ. ಇಲ್ಲಿ ಅಕ್ಕಿ ಮತ್ತು ರಾಗಿ ಹಿಟ್ಟು, ಗೋಧಿ ಹಿಟ್ಟು ಏನಿದೆಯೋ ಇಲ್ಲಿ ಇಟ್ಕೊಂಡಿದ್ದೀನಿ. ಅಲ್ಲಿ ತವಾದು ಒಂದು ರ್ಯಾಕ್ ತೊಗೊಂಡು ತವಾ ಸೆಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಈರುಳ್ಳಿ ಸ್ಟ್ಯಾಂಡ್ ಇಟ್ಕೊಂಡಿದ್ದೀನಿ. ಇದು ಅಷ್ಟೇ ಶಾಪ್ಸಿಲಿ ಪರ್ಚೇಸ್ ಮಾಡಿದ್ದು ನಾನು. ಈರುಳ್ಳಿ, ಟೊಮೊಟೊ ಮಾಮೂಲಿ ಏನಿದೆಯೋ ತರಕಾರಿ ಇಟ್ಕೊಳ್ಳೋಕ್ಕೆ ಒಂದು ರ್ಯಾಕ್ ಇಟ್ಕೊಂಡಿದ್ದೀನಿ. ಇದು 4 ಇದು ರ್ಯಾಕು ತುಂಬ ಚೆನ್ನಾಗಿ ಸೂಟ್ ಆಗಿದೆ ಇಲ್ಲಿ, ಅದರಿಂದ ಇಲ್ಲೇ ಇಟ್ಕೊಂಡಿದ್ದೀನಿ. ಇಲ್ಲಿ ಒಂದು ಲೈಟ್ ಹಾಕಿಸ್ಕೊಂಡಿದ್ದೀನಿ. ನೋಡ್ಬೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅಡುಗೆ ಮಾಡಬೇಕಾದ್ರೆ ಮತ್ತು ರೆಸಿಪಿ ಶೂಟ್ ಮಾಡೋಕ್ಕೆ ತುಂಬ ಹೈಲೈಟ್ ಆಗಿ ಕಾಣುತ್ತೆ. ಅದರಿಂದ ಇಲ್ಲೊಂದು ಲೈಟ್ ಹಾಕ್ಕೊಂಡಿದ್ದೀನಿ. ಪಕ್ಕದಲ್ಲಿ ಒಂದು ಮನಿ ಪ್ಲ್ಯಾಂಟ್ ತುಲೀಸ್ದು ಒಂದು ಇದು ಹಾಕ್ಕೊಂಡಿದ್ದೀನಿ. ಇಲ್ಲಿ ನಂದು ಫೋಟೋದು ಒಂದು ಮಗ್ ಇಟ್ಕೊಂಡಿದ್ದೀನಿ. ಇಷ್ಟು ಸಿಂಪಲ್ಲಾಗಿ ಅರೇಂಜ್ ಮಾಡ್ಕೊಂಡಿದ್ದೀನಿ. ನೋಡಿದ್ರಲ್ಲ, ಇಷ್ಟು ಸಿಂಪಲ್ಲಾಗಿ ಅಡುಗೆ ಮನೆ ಅರೇಂಜ್ ಮಾಡ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟು ರೂಮ್ನ ತೋರಿಸ್ತೀನಿ ಬನ್ನಿ. ಇದೊಂದು ತೋರ್ಸಕ್ಕ. ರೂಮ್ ಬಾಗಿಲು ಮೇಲ್ಗಡೆ ನನ್ನ ಫ್ರೆಂಡ್ಸ್ ಕೊಡಿಸಿದ್ದು ಒಂದು ಫೋಟೋ, ಫ್ಯಾಮಿಲಿ ಫೋಟೋಸ್ ಹಾಕ್ಕೊಂಡಿದ್ದೀನಿ. ರೂಮು ಅಷ್ಟೇ ತುಂಬ ವಾಸ್ತು ಪ್ರಕಾರ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ನನಗೆ ಯಾವ ಥರ ಬೇಕೋ ಆ ಥರ ಅರೇಂಜ್ ಮಾಡಿ ಇಟ್ಕೊಂಡಿದ್ದೀನಿ. ರೂಮ್ಗೆ ಎಂಟ್ರೆನ್ಸ್ ಆಗ್ತಿದ್ದಂಗೆ ಸ್ಟಾರ್ಟಿಂಗು ಒಂದು ಡಬಲ್ ಕಾರ್ಟ್ ಹಾಕಿದ್ದೀನಿ. ಆಪೋಸಿಟೇ ಒಂದು ವಾರ್ಡ್ರೋಬ್ ಇದೆ. ವಾರ್ಡ್ರೋಬ್ ಸಿಂಪಲ್ಲಾಗಿ ಅರೇಂಜ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡ್ಬೋದು ಇಲ್ಲಿ ನನ್ನ ಬಟ್ಟೆ, ಇಲ್ಲಿ ಡೈಲಿ ಯೂಸ್ ಬಟ್ಟೆ, ಇಲ್ಲಿ ಮತ್ತು ಕೆಲಸಕ್ಕೆ ಹೋದರೆ ಇಲ್ಲ ಎಲ್ಲಾದರೂ ಹೊರಗಡೆ ಹೋದರೆ ಹಾಕೊಂಡು ಹೋಗೋ ಬಟ್ಟೆಗಳು ಇಟ್ಕೊಂಡಿದ್ದೀನಿ.
ಕೆಳಗಡೆ ಒಂದು 10 ಸೀರೆ ಇಟ್ಕೊಂಡಿದ್ದೀನಿ ಎಮರ್ಜೆನ್ಸಿಗೆ, ಯಾಕಂದರೆ ಮೇಲ್ಗಡೆ ಸ್ಯಾರಿ ಬ್ಯಾಗಲ್ಲಿ ಇಕ್ಕಿದ್ದೀನಿ, ಸ್ಯಾರಿ ಎಲ್ಲ ತೆಗಿಯೋಕ್ಕಾಗಲ್ಲ ಅಂದ್ಬಿಟ್ಟು ಡೈಲಿ ವೇರ್ ಯಾವ ಸ್ಯಾರಿ ಇದೆಯೋ ಅದನ್ನ ಅಲ್ಲಿ ಇಟ್ಕೊಂಡಿದ್ದೀನಿ. ಇಷ್ಟು ಫುಲ್ಲು ನನ್ನ ಬಟ್ಟೆನ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದೀನಿ. ನೋಡ್ಬೋದು ಇಲ್ಲಿ ನನ್ನ ಹಸ್ಬೆಂಡ್ ಬಟ್ಟೆ, ನನ್ನ ಹಸ್ಬೆಂಡ್ ಜೀನ್ಸು ಮತ್ತು ಟವಲ್ಸು, ಡೈಲಿ ಯೂಸ್ ಟವಲ್ಸ್ ಇಟ್ಕೊಂಡಿದ್ದೀನಿ. ಇಲ್ಲಿ ನನ್ನ ಮಗಳು ಬಟ್ಟೆ, ನನ್ನ ಮಗಳೆಲ್ಲ ಫುಲ್ಲು ಕಿತ್ತಾಕ್ಬಿಟ್ಟಿದ್ದಾಳೆ, ಎಷ್ಟು ಜೋಡಿಸಿದ್ರು ಇದೇ ಕೆಲಸ ಮಾಡ್ತಾಳೆ, ಅದರಿಂದ ಸಿಂಪಲ್ಲಾಗಿ ಅರೇಂಜ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿದ್ರಲ್ಲ, ಇದು ನನ್ನ ವಾರ್ಡ್ರೋಬ್ ಅರೇಂಜ್ಮೆಂಟ್, ಇಷ್ಟು ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀನಿ. ಅದರ ರೈಟ್ ಸೈಡ್ ಬಂದರೆ ಒಂದು ವುಡ್ಡಂದು ಡ್ರೆಸ್ಸಿಂಗ್ ಟೇಬಲ್ ಹಾಕ್ಕೊಂಡಿದ್ದೀನಿ. ಅದ್ರ ಮೇಲ್ಗಡೆ ನನ್ನ ಬ್ಯಾಂಗಲ್ಸ್ ಏನಿದೆ ಅದಲ್ಲಿ ಇಟ್ಕೊಂಡಿದ್ದೀನಿ. ಇದು ರ್ಯಾಕ್ ಬ್ಯಾಂಗಲ್ಸ್ ಏನಂತಾರೆ ಬಳೆ ಸ್ಟ್ಯಾಂಡಲ್ಲಿ ಇಟ್ಕೊಂಡಿದ್ದೀನಿ. ಮೆಡಿಕಲ್ ಐಟಮ್ಸು, ಮಾತ್ರೆ, ವಿಕ್ಸು ಮತ್ತು ಫೀವರ್ ಟೆಂಪ್ರೇಚರ್ ಚೆಕ್ ಮಾಡೋದು, ಇದೆಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ. ಅದ್ರ ಹಿಂದೆಗಡೆ ನನ್ನ ಮಗಳದ್ದು ಏರ್ ಬ್ಯಾಂಡ್ಸು ಎಲ್ಲ ಇಟ್ಕೊಂಡಿದ್ದೀನಿ. ಇದು ಗ್ಲಾಸ್ಗೆ ಮನಿ ಪ್ಲ್ಯಾಂಟು ಲೀಸ್ತು ಸಿಂಪಲ್ಲಾಗಿ ಡೆಕೋರೇಟ್ ಮಾಡ್ಕೊಂಡಿದ್ದೀನಿ. ಅದ್ರ ಕೆಳಗಡೆ ಬಂದರೆ ಗ್ರೋಸರ್ಸ್ದು ಒಂದು ಸಿಂಪಲ್ಲಾಗಿ ಕಟ್ ಮಾಡಿ, ಇಲ್ಲಿಗೆ ಎಷ್ಟು ಬೇಕೋ ಅಷ್ಟು ಕಟ್ ಮಾಡಿ ಅರೇಂಜ್ ಮಾಡಿ ಇಟ್ಕೊಂಡಿದ್ದೀನಿ. ಮಾಮೂಲಿ ಸಿಂಪಲ್ಲಾಗಿ ಅರೇಂಜ್ ಮಾಡಿ ಇಟ್ಕೊಂಡಿದ್ದೀನಿ. ನನ್ನ ಮಕ್ಕಳದ್ದು ಶಿರಾಪ್ಸು ಮತ್ತು ನೈಲ್ ಪಾಲಿಶು, ಇಷ್ಟೇ. ಅರ್ಶಿನ ಕುಂಕುಮ ಅಂದರೆ ಸ್ನಾನ ಮಾಡಿದ್ರೆ ರೆಡಿ ಆದರೆ ಅರ್ಶಿನ ಕುಂಕುಮ ಇಟ್ಕೊಂಡಿದ್ದೀನಿ. ಇಷ್ಟು ಸಿಂಪಲ್ಲಾಗಿ ಡ್ರೆಸ್ಸಿಂಗ್ ಟೇಬಲ್ನ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದೀನಿ. ಪಕ್ಕಕ್ಕೆ ಬಂದರೆ ಡೈಲಿ ಯೂಸ್ ಬಟ್ಟೆ, ಡೈಲಿ ಯೂಸ್ ಆಗೋಂಥ ಬಟ್ಟೆನ ಎಮರ್ಜೆನ್ಸಿ ಕೈಗೆ ಸಿಗಲಿ ಅಂದ್ಬಿಟ್ಟು ಒಂದು ಪುಟ್ಟಿಗೆ ಹಾಕಿ ಇಟ್ಕೊಂಡಿದ್ದೀನಿ. ಇದು ನನ್ನ ಕೆಲಸಕ್ಕೆ ಹೋಗೋ ಬ್ಯಾಗು, ಮತ್ತು ಚಳಿಗಾಲ ಇತ್ತಲ್ಲ ಇಷ್ಟು ದಿವಸ, ಅದಕ್ಕೆ ಸ್ವೆಟರ್ಸ್ ಇಟ್ಕೊಂಡಿದ್ದೀನಿ. ನನ್ನ ಹಸ್ಬೆಂಡ್ ಬಟ್ಟೆ ಇಟ್ಕೊಂಡಿದ್ದಾರೆ 2. ಒಂದು ಕೂಲರ್ ಇಟ್ಕೊಂಡಿದ್ದೀನಿ, ಅದ್ರ ಪಕ್ಕ ಒಂದು ಚೇರ್ ಇಟ್ಕೊಂಡಿದ್ದೀನಿ ಅಷ್ಟೇ. ಹಾಲಲ್ಲಿ PUP ಮಾಡಿದ್ದಾರೆ, ನೋಡ್ಬೋದು. ತುಂಬ ಕ್ಲೀನಾಗಿ ಕಾಣಿಸುತ್ತೆ. PUPಗೆಲ್ಲ ಲೈಟ್ ಫಿಟ್ ಮಾಡಿಸಿದ್ದಾರೆ, ತುಂಬ ಲುಕ್ಕಾಗಿ ಕಾಣಿಸುತ್ತೆ. ಇದೂ ಒಂದು ಮನೆಗೆ. ಫೈನಲಿ ನೋಡಿದ್ರಲ್ಲ ನನ್ನ ಹೋಮ್ ಟೂರು. ತುಂಬ ರಿಕ್ವೆಸ್ಟ್ ಬರ್ತಾಯಿತ್ತು, ಅದರಿಂದ ಫೈನಲಿ ಇವತ್ತು ಮಾಡಿದ್ದೀನಿ. ತುಂಬ ಅಂದರೆ ತುಂಬ ಚಿಕ್ಕದು ಮನೆ. ನಾನು ಆಗಲೇ ಹೇಳ್ದಂಗೆ ತುಂಬ ಜನ ಕೇಳ್ತಾ ಇದ್ರಿ ರೆಂಟಾ ಲೀಸಾ ಅಂತ. ರಿಪೀಟೆಡ್ ಕ್ವಶನ್ಸ್ ಬರ್ತಾ ಇದ್ದಿದೆ. ಇದು ನಮ್ಮದು ರೆಂಟು. ನಾನು Q&A ಅನ್ನೋ ವಿಡಿಯೋ ಮಾಡಿದ್ದೀನಲ್ಲ, ಅದರಲ್ಲೇ ಹೇಳಿದ್ದೀನಿ. ಆದರೂ ಇನ್ನೊಂದು ಸತಿ ಹೇಳ್ಬಿಡ್ತೀನಿ, ನಮ್ಮದು ರೆಂಟು 8,000. ತುಂಬ ಜನ ಕೇಳ್ತಿದ್ರಲ್ಲ, ಅದರಿಂದ ಹೇಳ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಅಚ್ಚುಕಟ್ಟಾಗಿ ವಾಸ್ತು ಪ್ರಕಾರ ಮಾಡಿದ್ದಾರೆ. ಫೈನಲಿ ನಮ್ಮ ಹೋಮ್ ಟೂರ್ ನೋಡಿದ್ರಲ್ಲ, ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ಯಾರಿಗೆಲ್ಲ ನಮ್ಮ ಹೋಮ್ ಟೂರ್ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಾನು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ.